ನಮಸ್ಕಾರ, ಹೇಗಿದ್ದೀರಿ? ಏನ್ ಸಮಾಚಾರ? ಶುಭ ಸಂಜೆ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ ನಲ್ಲಿ. ನಿಮಗೆ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತಾ ಇರ್ಬೋದು. ವ್ಯೂ ಪಾಯಿಂಟ್ ನ ಪ್ರತಿದಿನ ಸಂಜೆ ನಾನು 6:57 ನಮ್ಮ ವಿಸ್ತಾರ ನ್ಯೂಸ್ ನ ಲೈವ್ ಸ್ಟುಡಿಯೋದಿಂದ ನಡೆಸ್ಕೊಡ್ತಾ ಇದ್ದೆ. ಇವತ್ತು ಎಲ್ಲಿರಬಹುದು ಅಂತ. ಇವತ್ತು ನಾನಿರೋದು ಮಂಡ್ಯದಲ್ಲಿ. ಯಾಕೆ ಅಂತಂದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಹಾಗೆ ನಾನು ಈಗ ನಿಂತಿರುವ ಜಾಗದಿಂದ ಕೇವಲ 11ರಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಕೆರೆಗೋಡು ಅನ್ನುವ ಜಾಗದಲ್ಲಿ ಹನುಮನ ಧ್ವಜಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಉಂಟಾಗಿ ಹೋಯಿತು. ಆ ವಿವಾದ ರಾಜಕೀಯ ಬಣ್ಣವನ್ನ ಕೂಡ ಪಡೆದುಕೊಳ್ತು. ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಅನ್ನ ಹಲವು ಜನ ಮಾಡುವುದಕ್ಕೆ ಈ ಕ್ಷಣಕ್ಕೆ ಆಸ್ ಐ ಆಮ್ ಟಾಕಿಂಗ್ ವೈಲ್ ಐ ಆಮ್ ಟಾಕಿಂಗ್ ಪ್ರೆಸ್ ಮೀಟ್ ಮಾಡಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಮತ್ತು ಬೇರೆ ಹಂತದಲ್ಲಿ ಬೇರೆ ಬೇರೆ ಪಾರ್ಟಿಗಳನ್ನ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಂಬಿಸುವ ಬಣ್ಣಿಸುವ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಒಂದು ರೀತಿ ಬಣ್ಣಿಸ್ತಾ ಇದ್ರೆ, ಬಿಜೆಪಿ ಕಾಂಗ್ರೆಸ್ ಅನ್ನ ನೀವು ಹನುಮ ವಿರೋಧಿ, ನೀವು ರಾಮನ ವಿರೋಧಿ, ರಾಮಲಲ್ಲ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿದ್ದನ್ನ ನಿಮಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ 108 ಅಡಿಯ ಎತ್ತರದ ಧ್ವಜಸ್ತಂಭದಲ್ಲಿದ್ದಂತ ಹನುಮನ ಆ ಬಾವುಟವನ್ನ ನೀವು ಕೆಳಕ್ಕಿಳಿಸುವ ಧೈರ್ಯವನ್ನ ತೋರಿಸಿದ್ರಿ ಅಂತ. ಆದ್ರೆ ಕಾಂಗ್ರೆಸ್ ಹೇಳುತ್ತೆ, ನಾವು ಆ ತರದ್ದೇನು ಮಾಡಿಲ್ಲ, ಅವ್ರ ಪರ್ಮಿಷನ್ ತಗೊಂಡಿದ್ದು ಬೇರೆದಕ್ಕೆ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವ ಕೆಲಸವನ್ನಷ್ಟೇ ನಾವು ಮಾಡಿದ್ದು ಅಂತ. ಇಲ್ಲಿಗೆ ನಾವು ಬಂದು ನಿಂತ್ಕೊಂಡಿದ್ದೇವೆ ಈ ಹಂತದಲ್ಲಿ. ಹಾಗಿದ್ರೆ ನನಗೇನನ್ಸ್ತು ಮತ್ತು ನಮ್ಮ ಇಡೀ ವಿಸ್ತಾರ ತಂಡಕ್ಕೆ ಏನನ್ಸ್ತು ಅಂತಂದ್ರೆ, ನಾವೊಂದು ಗ್ರೌಂಡ್ ರಿಪೋರ್ಟ್ ಮಾಡಬೇಕು. ಅಬ್ಸಲ್ಯೂಟ್ಲಿ ಎಸ್. ಗ್ರೌಂಡ್ ರಿಪೋರ್ಟ್ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿರುವ ಸ್ಥಳೀಯ ಜನನಾಯಕರನ್ನ ನೇರವಾಗಿ ಮಾತನಾಡಿಸೋ ಪ್ರಯತ್ನ. ನಮ್ಮ ಬೆಂಗಳೂರು ಸ್ಟುಡಿಯೋದಿಂದ ಮಾತನಾಡಿಸಿದ್ರೆ ಆಗೋದಿಲ್ಲ. ಸೆಕ್ಷನ್ 144 ಜಾರಿಯಾಗಿದೆ, ಬೇರೆ ಬೇರೆ ಎಲ್ಲವೂ ಕೂಡ ಆಗಿದೆ. ಹಾಗಾಗಿ ಐ ಆಮ್ ಇನ್ ಮಂಡ್ಯ. ಶುರು ಮಾಡೋಣ. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ, ನನ್ನ ಮಿತ್ರ ಅಭಿಷೇಕ್ ರಾಮಪ್ಪ ಇರ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಅನೇಕ ಜನ ಗೆಸ್ಟ್ಗಳು ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾರೆ. ಕೇವಲ ಪೊಲಿಟಿಕಲ್ ಗೆಸ್ಟ್ಗಳು ಮಾತ್ರ ಅಲ್ಲ, ಜನಸಾಮಾನ್ಯರು, ವೋಟ್ ಒತ್ತುವ ಮತದಾರ ಪ್ರಭು ಇಲ್ಲಿ ಜಾಯಿನ್ ಆಗಿದ್ದಾನೆ. ಅವರನ್ನ ಮಾತನಾಡಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನನ್ನ ಗೆಳೆಯ ಕಲೀಗ್ ಅಭಿಷೇಕ್ ರಾಮಪ್ಪ ಅವರಿಂದ ಮಾಡಲಾಗುತ್ತೆ. ಲೆಟ್ ಮಿ ಬಿಗಿನ್ ವಿತ್ ದಿ ಗೆಸ್. ನನ್ನ ಎದುರುಗಡೆ ಇರೋರು ವಿಜಯ್ ಕುಮಾರ್, ಕಾಂಗ್ರೆಸ್ ನಿಂದ ಬಂದಿದ್ದಾರೆ. ವಿಜಯ್ ಕುಮಾರ್ ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಮತ್ತಿಕೆರೆ ಜಯರಾಮ್ ಇದ್ದಾರೆ, ಹಿರಿಯ ಪತ್ರಕರ್ತರು. ಮತ್ತಿಕೆರೆ ಜಯರಾಮ್ ಅವರಿಗೆ ನಮಸ್ಕಾರ. ಹಾಗೂ ಅಶ್ವಥ್ ನಾರಾಯಣ್ ಬಿಜೆಪಿಯ ಹಿರಿಯ ಮುಖಂಡರು ಬಂದಿದ್ದಾರೆ, ಅವರಿಗೆ ನಮಸ್ಕಾರ. ನಾನು ಈ ಪ್ರಾಬ್ಲಮ್ ನ ಕ್ರಕ್ಸ್ ಅಂತ ಏನ್ ಕರಿತೀವಲ್ಲ, ಈ ಮೂಲ ಅಂತ ಏನ್ ಕರಿತೀವಲ್ಲ, ಈ ಮೂಲಕ್ಕೆ ಹೋಗುವುದಕ್ಕೆ ಬಯಸ್ತೇನೆ. ಇಲ್ಲಿ ಬಂದ್ಬಿಟ್ಟು ನಾವು 4 ಜನ ಸೇರಿಸ್ಬಿಟ್ಟು ನಾವಿಲ್ಲಿ ಒಂದು ದಂಗಲ್ ಶುರು ಮಾಡಬೇಕು ಅನ್ನುವ ಉದ್ದೇಶ ನಮಗಿಲ್ಲ. ನಮ್ಮ ಉದ್ದೇಶ ಏನಿದ್ರು ಶಾಂತಿ ಸೌಹಾರ್ದತೆಯ ಉದ್ದೇಶ. ಆದ್ರೆ ಆ ಶಾಂತಿ ಸೌಹಾರ್ದತೆ ಕದಡಿದ್ದು ಯಾಕೆ ಮತ್ತು ಯಾರಿಂದ ಮಾತಾಡ್ತಾರೆ ಅಶ್ವಥ್ ನಾರಾಯಣ್ ಅವರಿಗೆ ನನ್ನ ಮೊದಲ ಚಾನ್ಸ್ ಕೊಡ್ತೇನೆ. ಅಶ್ವಥ್ ಜಿ, ಏನಾಯ್ತು? ಚಂದನ್ ಶರ್ಮಾ ಅವರೇ, ಮೊದಲನೇದು ವಿಸ್ತಾರ ಚಾನಲ್ ಇವತ್ತು ಸ್ಪಾಟಿಗೆ ಬಂದು ಅದರದೆಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ಆ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ರಾಜ್ಯದ ಜನತೆಗೆ ತಿಳಿಸುವಂಥ ನಿಟ್ಟಿನಲ್ಲಿ ಇವತ್ತು ನೀವೊಂದು ಈ ಕಾರ್ಯಕ್ರಮ ಮಾಡ್ತಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ವಿಶೇಷವಾಗಿ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನಾನು ನಿನ್ನೆ ಕೆರಗೋಡಿಗೆ ನಾನು ಬಂದಿದ್ವಿ, ನಾವು ಅಶೋಕರೆಲ್ಲ ಬಂದಿದ್ವಿ. ಆದರೆ ಅದನ್ನು ಒಂದು ಟ್ರಸ್ಟ್ನವರು, ನಾವು ಏನು ಶ್ರೀ ಯೋಗೇಶ್ ಸನ್ ಆಫ್ ಲೆಟ್ ಲಿಂಗೇಗೌಡ ಮರಲಿಂಗನ ದೊಡ್ಡಿ ಇವರು ಒಂದು ಟ್ರಸ್ಟ್ ಮುಖೇನ ಆ ಪಂಚಾಯತಿಗೆ ನವೆಂಬರ್ ತಿಂಗಳಿನಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ. ನಾವು ಈಗಾಗಲೇ ಇದ್ದಂಥ ಬಸ್ ಸ್ಟ್ಯಾಂಡಲ್ಲಿ, ಕೆರಗೋಡು ಬಸ್ ಸ್ಟ್ಯಾಂಡಲ್ಲಿ ಇದ್ದಂಥ ಧ್ವಜ ಅದು ಹಾಳಾಗಿದೆ, ನಾವು ಮತ್ತೊಂದು ಧ್ವಜವನ್ನು ಹಾಕಬೇಕಾಗಿದೆ, ಅದಕ್ಕೆ ಅರ್ಜುನ ಸ್ತಂಭ ಹನುಮಾನ್ ಅಂತ ಬ್ರಾಕೆಟಲ್ಲಿ ಹಾಕಿ ಒಂದು ಪತ್ರವನ್ನು ಕೊಡ್ತಾರೆ. ಪತ್ರ ಕೊಟ್ಟ ಮೇಲೆ 16 ವಿಷಯಗಳು ಪಂಚಾಯಿತಿನಲ್ಲಿ ತೀರ್ಮಾನಕ್ಕೆ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ಪಂಚಾಯಿತಿನಲ್ಲಿ 6ನೇ ವಿಷಯದ ಬಗ್ಗೆ, ಆ ಏನು ಕೆರಗೋಡು ಗ್ರಾಮ ಪಂಚಾಯಿತಿ ಸಬ್ಜೆಕ್ಟ್ 6ನೇ ವಿಷಯದ ಬಗ್ಗೆ ಯೋಗೇಶ್ವರರು ಕೊಟ್ಟಂಥ ಲೆಟರ್ ಮೇಲೆ ಚರ್ಚೆ ಆಗ್ತದೆ. ಚರ್ಚೆನಲ್ಲಿ ಏನು ತೀರ್ಮಾನ ಆಗ್ತದೆ? ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಗ್ರಾಮ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಬ್ರಾಕೆಟ್ ಅಲ್ಲಿ ಹನುಮಾನ್ ಮನವಿ ಸಲ್ಲಿಸಿರುತ್ತಾರೆ. ಸದರಿ ಮನವಿಯ ರೀತ್ಯ ಸ್ಥಳ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲು ಸಭೆಯು ಸರ್ವಾನುಮತದಿಂದ
ಅನುಮೋದಿಸಲಾಯಿತು. Okay. ಇದು ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ರೆಸೊಲ್ಯೂಷನ್ ಅನ್ನು ಜೆರಾಕ್ಸ್ ಕಾಪಿ ಇದು, ಸರಿ. ಜೆರಾಕ್ಸ್ ಕಾಪಿ. ಓಕೆ. ಇಷ್ಟಿರ್ಬೇಕಾದ್ರೆ ಆದ್ರೆ ಅಲ್ಲಿ ಇವತ್ತೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪತ್ರಿಕೆಗಳಲ್ಲಿ ಮತ್ತೆ ಟ್ವೀಟ್ ಮಾಡಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ. ಅವರು ಅಲ್ಲಿ ಧ್ವಜಸ್ತಂಭ ಹಾಕಿರೋದು ನಾವು ರಾಷ್ಟ್ರ ಧ್ವಜಕ್ಕೆ ಮಾತ್ರಕ್ಕೆ ಪರ್ಮಿಷನ್ ಕೇಳಿರೋದು ಮತ್ತೆ ಕನ್ನಡ ಧ್ವಜಕ್ಕೆ ಮಾತ್ರಕ್ಕೆ ಪರ್ಮಿಷನ್ ಕೇಳಿರೋದು ಅಂತ ಹೇಳ್ತಾರೆ. ಪಂಚಾಯತಿನಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ? ಪಂಚಾಯತಿ ರೆಸೊಲ್ಯೂಷನ್ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ರೈಟ್ ಓಕೆ, ಇದೆಲ್ಲ ಆದ್ಮೇಲೆ 22ನೇ ತಾರೀಕು ಧ್ವಜಸ್ತಂಭ ಹಾಕಿದ್ದಾರೆ. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದೇ ಟ್ರಸ್ಟ್ನವರು, ಅಲ್ಲಿನ ಕಾರ್ಯಕರ್ತರು, ಅಲ್ಲಿನ ಜನಗಳು, ಸಾರ್ವಜನಿಕರು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ದಳ ಅಂತದ್ದೇನಿಲ್ಲ. 22ನೇ ತಾರೀಕು ಕಾರ್ಯಕ್ರಮ ಮುಂದ್ಮೇಲೆ ಮತ್ತೊಮ್ಮೆ ಹನುಮ ಧ್ವಜವನ್ನು ಹಾರಾಟ ಮಾಡಿಸಿದ್ದಾರೆ. ಅದು ಎಲ್ಲವೂ ಖಾಸಗಿ ಒಂದು ಟ್ರಸ್ಟ್ ಹಣ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಕಾರ್ಯ. ಅದು ಸರ್ಕಾರದಿಂದ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಕಂಬಕ್ಕೆ. ಸರ್ಕಾರದಿಂದ ಏನು ಮಾಡಿ, ಸರ್ಕಾರದ ಸ್ಥಳೀಯ ಆಡಳಿತದ ಅನುಮತಿಯನ್ನು ತೆಗೆದುಕೊಂಡು ಅವ್ರು ಹಾಕಿರ್ತಕ್ಕಂಥ. ಆದ್ರೆ ಆ ಧ್ವಜವನ್ನ ಏಕಾಏಕಿ ಮಧ್ಯರಾತ್ರಿನಲ್ಲಿ ಹೋಗಿ ಆ ಧ್ವಜವನ್ನ ಇಳಿಸುವಂತದ್ದು ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಪಿಡಿಒ ಮುಖ್ಯನ ಒತ್ತಡ ತಂದು ಆ ಧ್ವಜವನ್ನ ಪೊಲೀಸಿನ ಸರ್ಪಗಾವಲಿನಲ್ಲಿ ಆ ಧ್ವಜವನ್ನ ಇಳಿಸಿ ಅವಮಾನವನ್ನು ಮಾಡಿ ರಾಷ್ಟ್ರಧ್ವಜವನ್ನು ಹಾಕಿರ್ತಕ್ಕಂಥ. ಎಷ್ಟು ಮಟ್ಟಿಗೆ ಸರಿ ರಾಷ್ಟ್ರಧ್ವಜವನ್ನು ಯಾವ ಸಂದರ್ಭದಲ್ಲಿ ಹಾಕಬೇಕು, ಯಾವ ಸಮಯದಲ್ಲಿ ಹಾರಾಟ ಮಾಡಿಸ್ಬೇಕು ಅನ್ನತಕ್ಕಂಥದ್ದು ನಮ್ಮ ದೇಶದಲ್ಲಿ ಧ್ವಜ ಹಾರಾಟ ಮಾಡೋದಕ್ಕೆ, ಧ್ವಜವನ್ನು ಇಳಿಸ್ಲಿಕ್ಕೆ ಒಂದು ನಿಯಮ ಇದೆ. ಧ್ವಜ ಸಂಹಿತೆ ಅಂತ ಧ್ವಜ ಸಂಹಿತೆ ಅನ್ನೋದು ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮಾಡ್ಲಿ, ರಾಷ್ಟ್ರಧ್ವಜ ಹಾರಾಟ ಮಾಡ್ಲಿ, ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕ್ಲಿ, ಪಕ್ಕದಲ್ಲಿ 128 ಅಡಿ ಕಂಬ ಹಾಕ್ಲಿ, ರಾಷ್ಟ್ರಧ್ವಜವನ್ನು ಹಾರಿಸ್ಲಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕೋಣ, ಕನ್ನಡದ ಧ್ವಜವನ್ನು ಹಾರಾಟ ಮಾಡಿಸೋಣ. ಇರತಕ್ಕಂಥ ಹನುಮ ಧ್ವಜವನ್ನು ಇಳಿಸಿ ಈ ರಾಷ್ಟ್ರಧ್ವಜನ ಹಾಕೋದಕ್ಕೆ ಜಿಲ್ಲಾಡಳಿತ ಎಲ್ಲಿದೆ, ಸರ್ಕಾರ ಎಲ್ಲಿದೆ, ಏನ್ ಮಾಡ್ತಾ ಇದೆ ಈ ಸರ್ಕಾರ? ಇದಕ್ಕೆ ಸರ್ಕಾರ ಕೊಡೋದು ಉತ್ತರ ಆದ್ರೆ ಏನು? ಜಿಲ್ಲಾಡಳಿತಕ್ಕೆ ಬಿಡಬೇಕು, ಸ್ಥಳೀಯ ಆಡಳಿತಕ್ಕೆ ಬಿಡಬೇಕಾದ್ರದ್ದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ. ಪೊಲೀಸಿನ ಬೆಂಗಾವಲಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾತ್ರೋರಾತ್ರಿ ಆ ಧ್ವಜಕ್ಕೆ ಅವಮಾನವನ್ನು ಮಾಡಿ, ನಿನ್ನೆ 3 ಗಂಟೆಯಲ್ಲಿ ಅಶೋಕರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಬರೋ ಮುನ್ನದಲ್ಲಿ ರಾಷ್ಟ್ರಧ್ವಜವನ್ನು ಈ ರೀತಿ ಆರಿಸ್ತಾರಲ್ಲ, ಅದಕ್ಕೊಂದು ರೀತಿ ನೀತಿ ಬೇಡವಾ? ಇದು ಸರ್ಕಾರನ, ಜಿಲ್ಲಾಡಳಿತ ನಡೆಸೋ ರೀತಿನ ಇದು? ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ನಾನು ಮಾತಾಡ್ತೀನಿ ವಿಜಯ್ ಕುಮಾರ್ ಅವರ, ಬಿಜೆಪಿ ಅವರ ನೇರವಾದಂತಹ ವಾದ ಮತ್ತು ವಾಗ್ದಾಳಿ ಏನು ಅಂತಂದ್ರೆ, ರಾಷ್ಟ್ರಧ್ವಜಕ್ಕೆ ನಾವು ಕೊಟ್ಟಷ್ಟು ಗೌರವ ಇನ್ಯಾರೂ ಕೂಡ ಕೊಟ್ಟಿಲ್ಲ. ಆದರೆ ಹನುಮ ಧ್ವಜವನ್ನ ಕಿತ್ತಾಕಿ ಧ್ವಜ ಸಂಹಿತೆಯನ್ನ ಉಲ್ಲಂಘಿಸಿ ರಾತ್ರೋರಾತ್ರಿ ಬೇಕು ಅಂತಾನೆ ಹಿಂದೂ ನಂಬಿಕೆಗಳಿಗೆ ಧಕ್ಕೆ ತರುವುದಕ್ಕೆ ಕಾಂಗ್ರೆಸ್ ಮಾಡಿದಂಥ ಪ್ರಯತ್ನ ಅಂತನ್ನೋದು ಅಶ್ವಥ್ ನಾರಾಯಣ್ ಅವರಾಗ್ಲಿ ಅಥವಾ ಬಿಜೆಪಿಯ ಹಲವು ಮುಖಂಡರದ್ದಾಗ್ಲಿ ನೇರವಾದಂತ ಆರೋಪ ನಂಬರ್ 1. ಎರಡನೇ ಆರೋಪ ಏನು ಅಂತಂದ್ರೆ, ಈ ಪರ್ಮಿಷನ್ ತಗೊಂಡ್ರು ಅಂತ ಅಶ್ವಥ್ ನಾರಾಯಣ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು 2-3 ಲೆಟರ್ಗಳನ್ನ ನಾನು ಗಮನಿಸಿದ್ದೀನಿ. ಗೌರಿಶಂಕರ ಟ್ರಸ್ಟ್ ಅಂತ ಇರಬೇಕು ಅಂತ ಅನ್ಕೊಳ್ತೀನಿ. ಅದು ಅಲ್ಲಿ ಕೇವಲ ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ಪರ್ಮಿಷನ್ ತೆಗೆದುಕೊಂಡು ಅದಕ್ಕೆ ಸೈನ್ ಗೀನೆಲ್ಲ ಹಾಕ್ಬಿಟ್ಟು ಪರ್ಮಿಷನ್ ತಗೊಂಡಿರುವ ಇನ್ನೂ 2 ಲೆಟರ್ಗಳನ್ನ ಕೂಡ ನಾನು ಗಮನಿಸಿದೆ. ಇಲ್ಲಿ ಗೊಂದಲ ಆಗಿದೆಯೇನು? ತಾವು ಹಿಂದೂ ವಿರೋಧಿ ಅಂತಲೋ ಅಥವಾ ಅವರಿಗೆ ಟಕ್ಕರ್ ಕೊಡಬೇಕು ಅಂತಲೋ ಅಥವಾ ರಾಷ್ಟ್ರಧ್ವಜಕ್ಕೆ ನಾವು ಇನ್ನೂ ಅತಿ ಹೆಚ್ಚು ಗೌರವವನ್ನು ಕೊಡಬೇಕು ಅಂತಲೋ? ವಿಜಯ್ ಕುಮಾರ್, ಏನಾಯ್ತು? ಮೊದಲಿಗೆ ನಾನು ಕೆರಗೋಡಿನ ಮಹಾಜನತೆಗೆ ಮನಸ್ಸಾಗಿರುವಂತ ಗಾಸಿಗೆ ನಾನು ವಿಷಾದಿಸ್ತೀನಿ. ಇವತ್ತಿನವರೆಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಿಂದೂಗಳಿರುವಂತ ಜಿಲ್ಲೆ ಮಂಡ್ಯ ಜಿಲ್ಲೆ. 94% ಜನ ಹಿಂದೂಗಳು ಈ ಜಿಲ್ಲೆನಲ್ಲಿದ್ದಾರೆ. ಇದು ಈ ಜಿಲ್ಲೆಯ ವಿಶೇಷತೆ. ಈ ಜಿಲ್ಲೆನಲ್ಲಿ ಯಾವ್ದಾದ್ರು ಒಂದು ನ್ಯೂಸ್ ಆದ್ರೆ ಅದು ಇಡೀ ದೇಶದಲ್ಲಿ ನ್ಯೂಸ್ ಆಗುತ್ತೆ ಅನ್ನೋದು ಮೊದಲಿಂದನೂ ಬಂದಿರುವಂತ ಒಂದು ಮಾತು. ಇಲ್ಲಿ ಮುಸ್ಲಿಮ್ಸ್ ಬಹುಸಂಖ್ಯವಾಗಿ ಇಲ್ಲ, ಕಡಿಮೆ. ಇಲ್ಲಿ ಬಹುಸಂಖ್ಯೆಯಾಗಿರುವುದು ಹಿಂದೂಗಳು. ಇಲ್ಲಿ ಒಕ್ಕಲಿಗ ಸಮುದಾಯ 53% ಇದೆ. ಒಂದೇ ಸಮುದಾಯ 50% ಅಬೋ ಇದೆ. ಸೊ ಇಲ್ಲಿ ನಾವು ಯಾವುದಾದ್ರು ಒಂದು ರೀತಿಯಲ್ಲಿ ಒಂದು ನೆಪವನ್ನು ಒಡ್ಡಿ ಹಿಂದೂ ಧರ್ಮವನ್ನ ವಿಭಜನೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಗೆ ಅಡ್ವಾಂಟೇಜ್ ಆಗಿ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ ಬಿಜೆಪಿದು. ಹಾಗೆ ಅವ್ರ ಜೊತೆ ಇವಾಗ ರೀಸೆಂಟ್ ಆಗಿ ಇನ್ವಾಲ್ವ್ ಆಗಿರುವಂತ JDS ನ ನಾಯಕರುಗಳು. ಇದನ್ನ ನಾನು ನೇರವಾಗಿ ಒಪ್ಪಿಸ್ತೀನಿ. ಅದ್ರ ಜೊತೆಗೆ ಮೊದಲಿಗೆ 29ನೇ ತಾರೀಕು 11ನೇ ತಿಂಗಳು 2023 ಶ್ರೀರಾಮ ಭಜನಾ ಮಂಡಳಿಯಿಂದ ಒಂದು ಅರ್ಜಿ ಬರುತ್ತೆ. ಸರಿ. ಆ ಅರ್ಜಿಯಲ್ಲಿ ಏನಂತಾರೆ, ಅವರು ಒಂದು ಸಾರ್ವಜನಿಕವಾಗಿ ಅರ್ಜಿ ಕೊಡ್ತಾರೆ. ಸರ್, ನಮ್ಗೆ ಇದನ್ನ ಆರ್ಸಕ್ಕೆ ಒಂದು ಧ್ವಜ ಸ್ತಂಭಕ್ಕೆ ಅನುಮತಿ ಕೊಡಿ ಅಂತ.
ಅದಕ್ಕೆ ಪಂಚಾಯಿತಿಯವ್ರು ಏನ್ ಹೇಳ್ತಾರೆ, ನೋಡಿ ಸರ್, ನೀವು ಒಂದು ಯಾವ್ದಾದ್ರು ಟ್ರಸ್ಟ್ ಮೂಲಕ ಅರ್ಜಿಯನ್ನ ಕೊಟ್ರೆ ಅದು ಒಂದು ಊರ್ಜಿತ ಆಗಿರ್ತದೆ, ಸರಿ. ಸಾರ್ವಜನಿಕವಾಗಿ ಕೊಟ್ರೆ ಅದು ಆಗಲ್ಲ ಅಂದಾಗ ಗೌರಿ ಶಂಕರ ಅನ್ನೋ ಒಂದು ಟ್ರಸ್ಟ್ ಮೂಲಕ Correct. ಎರಡನೇ ಬಾರಿಗೆ 1 ತಿಂಗಳು ಬಿಟ್ಕೊಂಡು 29ನೇ ತಾರೀಕು 12ನೇ ತಿಂಗಳಲ್ಲಿ ಒಂದು ಅರ್ಜಿ ಬರುತ್ತೆ. ಆ ಅರ್ಜಿಯನ್ನ ಪುರಸ್ಕರಿಸಿ ಇವರು ಏನಂತಾರೆ, ನಾವು ಸ್ಥಳ ಪರಿಶೀಲನೆಯನ್ನ ಮಾಡಿ ನಿಯಮಾನುಸಾರವಾಗಿ, ಅವರೇ ಹೇಳಿದರೆ ನಿಯಮಾನುಸಾರವಾಗಿ ನಾವು ಸ್ಥಳ ಪರಿಶೀಲನೆ ಮಾಡಿ ನಿಮ್ಗೆ ಅಲ್ಲಿ ಒಂದು ಧ್ವಜಸ್ತಂಭ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತಾರೆ. ಓಕೆ. ಅದಾದ ನಂತರ 2ನೇ ತಾರೀಕು 1ನೇ ತಿಂಗಳು 29/12 ಅವ್ರದ್ದು ಅರ್ಜಿ ಬಂದ ಮಾರಣಿಗೆನೆ 2ನೇ ತಾರೀಕು 1ನೇ ತಿಂಗಳಲ್ಲಿ ಕೆಂಪೇಗೌಡರ ಪ್ರತಿಮೆ ಮತ್ತು ಬಾವುಟ ಹಾರಿಸೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿ ಬರುತ್ತೆ. ದಯಮಾಡಿ ನೀವು ದಾಖಲಾತಿ ಬೇಕಿದ್ರೆ ಪಂಚಾಯತಿಲಿ ವಿಚಾರಿಸಿ. ಸರಿ. ಅದಾದ ನಂತರ 16ನೇ ತಾರೀಕು 1ನೇ ತಿಂಗಳು 2024ರಂದು ಸಾರ್ವಜನಿಕವಾಗಿ ಒಂದು ನೋಟಿಸ್ ಬರುತ್ತೆ. ಅವರೇ ಅರ್ಜಿ ಕೇಳ್ತಾರೆ, ಏನಂತಾರೆ, ಸಾರ್ವಜನಿಕವಾಗಿರುವ ಒಂದು ಧರ್ಮದ ಪ್ರಚಾರಕ್ಕಾಗಿ ದಯಮಾಡಿ ನೀವು ಯಾವುದೇ ರೀತಿಯ ಅವಕಾಶಗಳನ್ನ ಕೊಡಬಾರ್ದು ಅಂತ ಸಾರ್ವಜನಿಕವಾಗಿ ಒಂದು ಅರ್ಜಿ ಬರುತ್ತೆ. ಎಷ್ಟನೇ ತಾರೀಕು? 16ನೇ ತಾರೀಕು. ಅದಾದ್ಮೇಲೆ 22ನೇ ತಾರೀಕು ಈ ವಿಚಾರವಾಗಿ 22/1/2024 ಭಾನುವಾರ ಏನಾಗುತ್ತೆ, ಸಾರಿ 22ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾರೆ ಈ ವಿಚಾರವಾಗಿ. ದಯಮಾಡಿ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗೋದು ಬೇಡ, ನಾವು ಕೊಡ್ತಾ ಇರುವಂತ ಅರ್ಜಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಾಗಿದೆ. ಇಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನಾವು ಕೊಟ್ಟಿರುವಂತ ಅರ್ಜಿ, ದಯಮಾಡಿ PDO ಅವರು ಅವ್ರಿಗೆ ಈ ಒಂದು ರೈಟ್ಸೇ ಇಲ್ಲ ಈ ಅರ್ಜಿಯನ್ನು ಕೊಡುವಂತ ಒಂದು ರೈಟ್ಸ್ ಪಂಚಾಯಿತಿಯ PDOಗಾಗಲಿ ಯಾರಿಗೆ ಅಲ್ಲಿ ಒಂದು ರೈಟ್ಸ್ ಇಲ್ಲ. ಯಾಕೆಂದ್ರೆ ಅದು ಸಾರ್ವಜನಿಕ ಸ್ಥಳ. ಆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಧರ್ಮವನ್ನ ಪ್ರತಿನಿಧಿಸುವಂತ ಯಾವುದೇ ರೀತಿಯ ಬಾವುಟ ಹಾರಿಸುವಂತ ರೈಟ್ಸ್ ಅನ್ನ ಕೊಡೋದಕ್ಕೆ PDO ಅವ್ರಿಗೆ ಒಂದು ಇದಿರಲ್ಲ. ಆದ್ರೆ ಗೊತ್ತಿಲ್ಲದೆ ನಾವು PDO ಅವರು ಒಂದು ಅರ್ಜಿಯನ್ನ ಕೊಟ್ಟಿರ್ತಾರೆ. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೂಲಕ ನೀವು ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜವನ್ನು ಆರಿಸೋದಾದ್ರೆ ಗೌರಿ ಶಂಕರ ಟ್ರಸ್ಟ್ ಅವ್ರಿಗೆ ಕೊಡುವಂತ ನೋಡಿದ್ದೇನೆ ಅದನ್ನ 2 ಲೆಟರ್ಗಳನ್ನ ನಾನು ಗಮನಿಸಿದ್ದೇನೆ. ಅದಾದ್ಮೇಲೆ ಅವರು ಒಂದು ಅಗ್ರಿಮೆಂಟ್ ಮಾಡ್ತಾರೆ. 50 ರೂಪಾಯಿ ಒಂದು ಚಾಪಾ ಕಾಗದಲ್ಲಿ ಈ ಅವರು ಫಸ್ಟ್ ಪಾರ್ಟಿಯನ್ನ ಗೌರಿ ಶಂಕರ, 2ನೇ ಪಾರ್ಟಿ ಗ್ರಾಮ ಪಂಚಾಯತಿ PDO ಅವ್ರನ್ನ ಮಾಡ್ಕೊಂಡು ಒಂದು ಅರ್ಜಿ ಕೊಟ್ಟಿರ್ತಾರೆ. ಆ ಅರ್ಜಿ ಅಲ್ಲಿ ಏನಿರುತ್ತೆ ಅಂದ್ರೆ, ನಾವು ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನ ಬಿಟ್ಟು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದಾಗ್ಲಿ ಯಾವುದೇ ಒಬ್ಬ ಪಾರ್ಟಿಗೆ ಸೀಮಿತವಾದಂತದ್ದಲ್ಲಿ ನಾವು ಮಾಡೋದಿಲ್ಲ ಅಂತೇಳಿ 50 ರೂಪಾಯಿ ಚಾಪಾ ಕಾಗದದಲ್ಲಿ ರಾಮಚಂದ್ರು, ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು, ಸಂಘದ ಪದಾಧಿಕಾರಿಗಳು ಸಹಿ ಹಾಕಿರುವಂತದ್ದನ್ನ ಬಹಳ ಜನ ಅದಕ್ಕೆ ಸಹಿ ಹಾಕ್ತಾರೆ ಮತ್ತು ನಾಡಧ್ವಜ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ನಾವು ಆ ಧ್ವಜ ಸ್ತಂಭವನ್ನ ಬಳಸ್ಕೊಳ್ತೀವಿ ಅಂತ ಅವರು ಬರೆದು ಕೊಡ್ತಾರೆ. ಮತ್ತು 108 ಅಡಿಯ ಆ ಒಂದು ದೊಡ್ಡದಾದಂತ ಧ್ವಜಕ್ಕೆ ಅವರು ದೇಣಿಗೆಯ ಮೂಲಕ ದುಡ್ಡನ್ನ ಸಂಗ್ರಹ ಮಾಡಿರ್ತಾರೆ. ಆದ್ರೆ ಅಲ್ಲಿ ಹನುಮನ ಧ್ವಜ ಹಾರಾಟ ಹಲವು ದಿನಗಳಿಂದ ಆಗ್ತಾ ಇರುತ್ತೆ. ಇದು ಕೂಡ ನಿಜ ಅಲ್ವಾ? ಒಂದು ಅದಕ್ಕೆ ಹೇಳ್ತೀನಿ. ಇಲ್ಲ, ನನ್ನ ಮಾತಿಗೆ ಮಾತ್ರ ಉತ್ತರ ಕೊಡಿ, ಆಮೇಲೆ ನಾನು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಕೊಡಿ. ಆದ್ರೆ ಅಲ್ಲಿ ಹನುಮನ ಧ್ವಜ ಹಾರಾಟ ಆಗ್ತಿರುತ್ತೆ. ತಾರೀಕು 20 ಯಾವ ದಿನದಿಂದ ಹನುಮನ ಧ್ವಜ ಹಾರಾಟ? 20ನೇ ತಾರೀಕಿಂದ ಹನುಮ ಇದು ಏನಿದೆ ಧ್ವಜ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. 20ನೇ ತಾರೀಕು ಧ್ವಜ ಪ್ರಾರಂಭ ಆದ ತಕ್ಷಣ ಅಲ್ಲೇನಾಗುತ್ತೆ, 21ನೇ ತಾರೀಕು ಭಾನುವಾರ ಒಂದು ಸಭೆ, ತುರ್ತು ಸಭೆ PDO ಅವ್ರು ಮಾಡ್ತಾರೆ. ಭಾನುವಾರ ದಿನ ಅರ್ಥ ಮಾಡ್ಕೊಳ್ಳಿ, ಭಾನುವಾರ ರಜೆ ಇರುತ್ತೆ. ಅವತ್ತು PDO ಅವ್ರು ಬರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದು 4-5 ಜನ ಸೇರ್ತಾರೆ. ಅಲ್ಲಿಗೆ ಅವ್ರು ಹೋದ ತಕ್ಷಣ ಒಂದು 40-50 ಜನನೂ ಬರ್ತಾರೆ. ನೋಡಪ್ಪ, ನಮಗೆ ನೀವು ಗೌರಿ ಶಂಕರ ಟ್ರಸ್ಟ್ ಅವ್ರು ತಗೊಂಡಂತ ಅನುಮತಿ ಬಂದು ರಾಷ್ಟ್ರಧ್ವಜ ನಾಡಧ್ವಜಕ್ಕೆ ಮತ್ತು ಹೇಗೆ ಅಲ್ಲಿ ಹನುಮನ ಧ್ವಜ ಬಂತು? ಏಕಾಏಕಿ ಈ ಒಂದು ಧ್ವಜವನ್ನು ಯಾಕೆ ಹಾರಿಸಿದ್ರಿ ಇದು ಅಬ್ಜೆಕ್ಷನ್ ಮಾಡಿದಾಗ ಅವ್ರೇನ್ ಹೇಳ್ತಾರೆ, ಅಲ್ಲಿದ್ದಂತ ಜನರ ಅಭಿಪ್ರಾಯ ಧಾರ್ಮಿಕವಾಗಿ ಯಾರಿಗೂ ಸಹ ನೋವು ಉಂಟಾಗಬಾರ್ದು ಅಂತೇಳಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗೋದ್ರಿಂದ ಅವತ್ತಿನ ದಿನ ನಾವು ಒಂದು ಹನುಮ ಧ್ವಜವನ್ನು ಹಾರಿಸಬೇಕು ಅನ್ನೋದ್ರಿಂದ ದಯಮಾಡಿ ಅದನ್ನ ತೆಗಿಬೇಡಿ ಅಂತ ಹೇಳಿದಾಗ ಅದಕ್ಕೆ ಒಪ್ಕೊಳ್ತಾರೆ. ಸರ್ವಾನುಮತವಾಗಿ ಆಯ್ತು ಅಂತ ನಂತರದಲ್ಲಿ ಅದನ್ನ 25ನೇ ತಾರೀಕುವರೆಗೆ ಯಾವುದೇ ರೀತಿ ತುರ್ತು ಸಭೆಯನ್ನ ನಾವು ಕರೆಯೋದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತಿ ಏನ್ ಮಾಡುತ್ತೆ, 25ನೇ ತಾರೀಕುವರೆಗೆ ಅದನ್ನ ಹಾರಾಟಕ್ಕೆ ಬಿಡ್ತಾರೆ. 26ನೇ ತಾರೀಕು 7 ಗಂಟೆವರೆಗೆ 7:30-8 ಗಂಟೆವರೆಗೆ ಹನುಮ ಧ್ವಜ ಹಾರಾಟ ಆಡ್ತಾ ಇರ್ತದೆ. ಇದು ನಿಯಮಾನುಸಾರವಾಗಿ ಇರುತ್ತಾ? ಒಂದು ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ಹನುಮ ಧ್ವಜ ಆರ್ತಾ ಇರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳ್ಬೇಕು. 26ನೇ ತಾರೀಕು 8 ಗಂಟೆಗೆ ಅದನ್ನ ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಸಾಯಂಕಾಲ 5 ಇಳಿಸಿ ಮತ್ತೆ ಹನುಮ ಧ್ವಜವನ್ನು ಹಾರಾಟಕ್ಕೆ ಪ್ರಯತ್ನ ಪಡ್ತಾರೆ. ಹನುಮ ಧ್ವಜನ ಹಾರಿಸ್ತಾರೆ.
ಮತ್ತೆ ಇವ್ರು ಹೇಳ್ದಂಗೆ 3 ಗಂಟೆ ರಾತ್ರಿಗೆ ಯಾವ ಅಧಿಕಾರಿಗಳಾಗ್ಲಿ ಇವ್ರು ಬರಲಿಲ್ಲ, ಇವರೇ ಒಂದು ಅದನ್ನ ಕ್ರಿಯೇಟ್ ಮಾಡಿದ್ರು. ಇದೊಂದು ನ್ಯೂಸ್ ಆಗ್ಬೇಕು. ವಿಜಯ್ ಕುಮಾರ್ ಇದನ್ನ ಬಹಳ ಸೆನ್ಸಿಬಲ್ ಆಗಿ ಕಾಂಗ್ರೆಸ್ ಹ್ಯಾಂಡಲ್ ಮಾಡಬಹುದಾಗಿತ್ತು ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಇದಕ್ಕೂ ಇದು ವಿವಾದಗ್ರಸ್ತವಾಗದೆ ಒಂದ್ ನಿಮಿಷ ದಯಮಾಡಿ ಪ್ರಶ್ನೆ ಕೇಳಿಸ್ಕೊಳ್ಳಿ ಪ್ಲೀಸ್. ನಾನು ನಿಮ್ಮ ಗ್ರೌಂಡ್ ನಲ್ಲೇ ಇದ್ದೀನಿ, ನೀವೇ ಬಾಸ್ ಇವಾಗ, ನಾನಲ್ಲ. ಆಯ್ತಾ? ಬೆಂಗಳೂರು ಸ್ಟುಡಿಯೋದಲ್ಲಿ ಇದ್ದಿದ್ರೆ ನಾನಲ್ಲಿ ಏನೋ ನೋಡಬಹುದಾಗಿತ್ತು. ಇವಾಗ ನಾನು ನಿಮ್ ಜಾಗಕ್ಕೆ ಬಂದಿದ್ದೀನಿ, ನೀವೇ ನನಗೆ ಹೇಳ್ಬೇಕು. ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ದಯಮಾಡಿ ಕೇಳಿಸ್ಕೊಳ್ಳಿ. ಈ ವಿಷಯವನ್ನ ಕಾಂಗ್ರೆಸ್ ಸೆನ್ಸಿಬಲ್ ಆಗಿ ಮತ್ತಷ್ಟು ಸೂಕ್ಷ್ಮವಾಗಿ ಸೂಕ್ಷ್ಮಗ್ರಾಹಿಯಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ ಅನ್ಸೋದಿಲ್ವಾ? ನೋಡಿ ಸರ್, ಇದು ಇಲ್ಲಿ ಒಂದ್ ನಿಮಿಷ ದಯಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ ಏಕಾಏಕಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ದಾಳಿಗಳನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ಲಾಠಿ ಚಾರ್ಜ್ ಅನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ರಾತ್ರೋರಾತ್ರಿ ಜನ ಗುಂಪು ಸೇರಿದ್ದನ್ನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ, ಪೊಲೀಸರು ಅಟ್ಟಾಡ್ಸ್ಕೊಂಡು ಹೋಗಿದ್ದನ್ನ ಜನ ಎಲ್ಲಾ ಟಿವಿ ಪರದೆಗಳಲ್ಲಿ ಗಮನಿಸಿದ್ದಾರೆ. ಲಾ ಅಂಡ್ ಆರ್ಡರ್ ಮತ್ತು ರೂಲ್ ಕಾಂಗ್ರೆಸ್ಸಿನವರ ಕೈಯಲ್ಲೇ ಇದೆ, ಶಾಸಕರು ನಿಮ್ಮವರಿದ್ದಾರೆ. ಇದನ್ನ ಇನ್ನಷ್ಟು ಸೆನ್ಸಿಬಲ್ ಆಗಿ ಜನರ ಭಾವನೆಗಳಿಗೆ ಧಕ್ಕೆ ಆಗದಂತೆ, ಅಥವಾ ನೀವು ಹೇಳುವ ಪ್ರಕಾರ ಧಕ್ಕೆ ಆಗಿಲ್ಲ ಅನ್ನುವುದನ್ನ ಸೂಕ್ಷ್ಮವಾಗಿ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಬಹುದಾಗಿತ್ತು ಅಂತ ನಿಮ್ಗೆ ಅನ್ಸೋದಿಲ್ವಾ? ಅನ್ಸೋದಿಲ್ವಾ? ಬಿಜೆಪಿಯವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಇದು ರಾಷ್ಟ್ರಧ್ವಜ ಮತ್ತು ಹನುಮನ ಧ್ವಜದ ನಡುವಿನ ಕಂಪ್ಯಾರಿಸನ್ ಅಲ್ವೇ ಅಲ್ಲ. ನಮ್ಮ ರಾಷ್ಟ್ರಧ್ವಜ ಪರಮೋಚ್ಚವಾದಂತಹ ಧ್ವಜ, ಅದ್ರ ಬಗ್ಗೆ ನಮ್ಗೆಲ್ರಿಗೂ ಕೂಡ ಇರಲೇಬೇಕು. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನೀವು ಮತ್ತೆ ಬೇರೆ ಬೇರೆ ಧ್ವಜನೆಲ್ಲ ಹಾರ್ಸಕ್ ಪರ್ಮಿಷನ್ ಕೊಟ್ಟಿದ್ದೀರಿ, ಎಲ್ಲಾ ಕಡೆ ಹಾರ್ಕೊಂಡಿರ್ತದೆ, ಮನ್ಮನೆಗಳ ಮೇಲೆಲ್ಲ ಹಾರ್ಕೊಂಡಿರ್ತದೆ. ಹೀಗೆ ಅವರೊಂದು ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ನಿಮ್ಮ ಉತ್ತರ ಏನಾಗಿರಬಹುದು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.